ಮಳೆ 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 ಎಲ್ಲ ಕಡೆಯೂ ಕೂಡ ಮಳೆಗಾಲದಲ್ಲಿ ಮಳೆ ಆಗೇ ಆಗುತ್ತೆ. ಕೆಲವು ಕಡೆಗಳಲ್ಲಿ ಅತಿಯಾಗಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇದೆ. ಸೊ ಕೆಲವರಿಗೆ ಮಳೆ ಕಂಡ್ರೆ ಪ್ರೀತಿ, ಕೆಲವರಿಗೆ ಮಳೆಯಿಂದಾಗಿ ನೋವು, ಮನೆ ಬಿಟ್ಟು ಆಚೆ ಬರಬೇಕು, ಕಾರಣ ಬೇರೆ ಕಡೆಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಕೆಲವರು ತಿನ್ನಕ್ಕಿದ್ರು ಕೂಡ ಪರಿಸ್ಥಿತಿ ಅಲ್ಲಿ ಮಾಡ್ಕೊಂಡು ತಿನ್ನಕ್ಕಾಗಲ್ಲ, ಇನ್ನೆಲ್ಲೋ ಹೋಗಿ ಇರಬೇಕಾದಂಥ ಪರಿಸ್ಥಿತಿ. ಸೊ ಮನೆಯಲ್ಲಿದ್ದಂಥ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದೆ. ಬೇರೆಡೆ ಸ್ಥಳಾಂತರಕ್ಕೆ ಈಗ ಕುಟುಂಬಗಳೆಲ್ಲ ಮುಂದಾಗ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಮಹಾಮಳೆಗೆ ಯಾದಗಿರಿ ತತ್ತರಿಸಿ ಹೋಗಿದೆ. ಕೇವಲ ಯಾದಗಿರಿ ಅಷ್ಟೇ ಅಲ್ಲ, ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ, ಈ ಕಡೆಗೆ ಚಿಕ್ಕೋಡಿ ಭಾಗದಲ್ಲೂ ಕೂಡ ಅದರ ಎಫೆಕ್ಟ್ ಆಗುತ್ತೆ ಅಲ್ಲಿ. ಕಾರಣ ಹೆಚ್ಚಿನ ರೀತಿಯಾಗಿ ಮಳೆ ಆದಾಗ ಡ್ಯಾಮ್ ಗೇಟ್ ಓಪನ್ ಮಾಡ್ತಾರೆ, ನೀರು ರಭಸವಾಗಿ ಆಚೆ ಬರುತ್ತೆ. ಗ್ರಾಮಗಳೆಲ್ಲವೂ ಕೂಡ ಮುಳುಗಡೆ ಆಗುವಂಥ ಪರಿಸ್ಥಿತಿ. ಅಲ್ಲಿ ಕೆಲವು ಗ್ರಾಮಗಳೆಲ್ಲ 8 ಅಡಿ ನೀರು ನಿಂತ್ಕೊಂಡಿದೆ. ಸೊ ಮನೇಲಿ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದಾವೆ ಈಗ ಜಿಲ್ಲಾಡಳಿತಗಳು. ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂಥ ಭಾರಿ ಮಳೆಯಿಂದ ನಿಜಕ್ಕೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ನಾವೀಗ ವಡಗೆರೆ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಇರುವಂಥದ್ದು. ಈಗಾಗಲೇ ಗ್ರಾಮದಲ್ಲಿ ನೀರು ನುಗ್ಗಿ ಮನೆಗಳೆಲ್ಲ ಜಲಾವೃತ ಆಗಿದೆ. ಜನ ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ, ಗ್ರಾಮದ ರಸ್ತೆ ಇದು. ರಸ್ತೆ ಈಗ ಕಾಲುವೆ ರೀತಿಯಲ್ಲಿ ಆಗಿರುವಂಥದ್ದು. ಜನ ನಿಜಕ್ಕೂ ಓಡಾಡಬೇಕಾದ್ರೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಜನ ನಿಜಕ್ಕೂ ಕೂಡ ಇದು ಗ್ರಾಮವನ್ನು ಸ್ಥಳಾಂತರ ಮಾಡುವಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಜನ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರು ಓಡಾಡುವಂಥ ಪರಿಸ್ಥಿತಿಯನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಎದೆ ಮಟ್ಟಕ್ಕೆ ನೀರು ಬಂದಿರುವಂಥದ್ದು ನಮ್ಗೆ ಇಲ್ಲಿ ಕಾಣ್ತಾ ಇದೆ. ನಿಜಕ್ಕೂ ಕೂಡ ಇಲ್ಲಿನ ಜನ ಸಂಕಷ್ಟವನ್ನೇ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗಿದೆ. ಅಲ್ಲಿ ಇರ್ತಕ್ಕಂಥ ಜನರನ್ನೇ ನಾವು ಮಾತಾಡ್ಸೋಣ. ಏನಮ್ಮ, ಇದು ಯಾವಾಗ ಬಂದಿತ್ತು ನೀರಿದು? ಮುಂಜಾನೆ ಬಂದದ್ರಿ, ನಿನ್ನಿಲ್ಲಿಂದ ಬಂದದ ನೀರು. ಮನೆಗೆ ಹೋಗ್ಕಂದ್ರಿ, ಏನಿಲ್ಲ ಮತ್ತೆ ಏನ್ ಮಾಡ್ಬೇಕು, ದನ ಕರ ಇದ್ದವ್ರು ಊಟ ಎಲ್ಲ ಏನ್ ಮಾಡ್ಬೇಕು, ಕಣ್ಣಿಗೆ ನಿಂತಿಲ್ಲ, ಸಾಮಾನೆಲ್ಲ ಎಲ್ಲ ಎತ್ತಲಾಗ ಬ್ಯಾಸ್ರಿ ಬಂದದ ನಮ್ಗೆ. ಯಾರನ್ನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬಂದಿದ್ರಾ? ಇಲ್ಲಿ ಏನಾದ್ರು ಸ್ಥಳಾಂತರದ ಬಗ್ಗೆ ಮಾತಾಡಿದಾರ? ಯಾರು ಬಂದಿಲ್ರಿ, ಇಲ್ಲಿ ತನಕ ಯಾರು ಸ್ಪಂದಿಸಿಲ್ಲ ಇನ್ನು ಇವರಿಗೂ. 2 ದಿವಸಲಿದ್ದಾಯ್ತು ನೀರು ಬಂದು, ಭಾಳ ಅನಾಹುತ ಆಗ್ತಾ ಇದೆ. ಇಲ್ಲಿವರೆಗೂ ಯಾವ ಅಧಿಕಾರಿಗಳನ್ನು ಬಂದಿಲ್ಲ, ಸ್ಪಂದಿಸಿಲ್ಲ ಸರ್. ಏನಮ್ಮ, ಮನೆಯಲ್ಲಿರೋ ವಸ್ತುಗಳೆಲ್ಲ ಹಾಳಾಗ್ತಾ ಇದೆ, ಆದ್ರೂ ಇಲ್ಲೇ ವಾಸ ಮಾಡ್ತಾ ಇದ್ರೆ ಮುಂದೇನು? ಏನಿಲ್ಲ, ಅಕ್ಕಿ ಜೋಳ ಎಲ್ಲ ಕಲಸ ಆಗಿ ಹೋಗ್ಯಾವ. ಮನ್ಯಾಗ ನೀರು ನುಗ್ಗಿ ನಾವು ಏನು ಉಣ್ಬೇಕು? ನಿಜಕ್ಕೂ ಕೂಡ ಜನ ಸಂಕಷ್ಟದಲ್ಲೇ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಂಪೂರ್ಣವಾಗಿ ನೀರು ಮನೆಗಳಿಗೆ ನುಗ್ಗಿರುವಂಥದ್ದು. ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳು ಇರ್ಬೋದು, ಮನೆಯಲ್ಲಿರೋ ವಸ್ತುಗಳಿರ್ಬೋದು, ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು, ನೀರಿಗೆ ಈಗಾಗಲೇ ಹಾಳಾಗಿರುವಂಥದ್ದು. ಹೀಗಾಗಿ ಜನ ಏನು ಪರದಾಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದಾಗ್ಯೂ ಕೂಡ ಸರ್ಕಾರದಿಂದ ಏನಾದರೂ ಪರಿಹಾರ ಸಿಗ್ಬೋದಾ, ನಮ್ಮನ್ನು ಸ್ಥಳಾಂತರ ಮಾಡ್ಬೋದಾ, ಅಥವಾ ನಮ್ಮನ್ನು ಕಾಳಜಿ ಕೇಂದ್ರಕ್ಕೆ ಕಳಿಸ್ಬೋದಾ ಅನ್ನುವಂಥ ನಿರೀಕ್ಷೆಯಲ್ಲಿ ಇಲ್ಲಿ ಜನ ಇದ್ದಾರೆ. ಈ ಒಂದು ಗ್ರಾಮದ ಯಾವುದೇ ರಸ್ತೆಯನ್ನು ನೋಡಿದರೂ ಕೂಡ ಕಾಲುವೆ ರೀತಿಯಲ್ಲಿ ಮಾರ್ಪಟ್ಟಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ನಿಜಕ್ಕೂ ಕೂಡ ಜಿಲ್ಲಾಡಳಿತ ಈ ಗ್ರಾಮದ ಹತ್ರ ಗಮನ ಹರಿಸಬೇಕಿದೆ ಮತ್ತು ಇಲ್ಲಿನ ಜನರ ರಕ್ಷಣೆಗೆ ಮುಂದಾಗಬೇಕಾಗಿದೆ. ಕ್ಯಾಮರಾಮನ್ ರೂಪೇಶ್ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ಯಾದಗಿರಿ.